ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಲೇ ನನ್ನ ಮಕ್ಕಳ, ನೀವು ಹಿಂಗೆ ಮಾಡ್ತಿದ್ರೆ ನಿಮ್ಮ ಟೀಮ್ ಮೇಲೆ ಒಂದು ಕೇಸ್ ಹಾಕ್ಬಿಡ್ತೀನಿ. ಗಿಲ್ಲಿ ನಗ ಅಂತದ್ ಏನಾಗಿತ್ತು? ಆ ಗಿಲ್ಲಿಗಿಂತ ಚೆನ್ನಾಗಿ ಮಾಡ್ಲಿಲ್ವೇ ನನ್ನ? ಯಾರು ತಿಥಿ ಮಾಡಿಸ್ಬೇಕು? ಮದುವೆ ನನ್ನ ತಿಥಿ ಮಾಡಿಸಿ ಅಭ್ಯಾಸ ಆಗ್ಬಿಟ್ಟು ಫಸ್ಟ್ ಟೈಮ್ ಮದುವೆ ಮಾಡಿಸ್ತಾರ ಸಾಲಿ. ಆ ಮೂಗೆಲ್ಲ ತೀಡಿ ಅಲ್ಲ ಕಣ, ದೀಪದಲ್ಲಿ ಬತ್ತಿ ಇಡಿ ಅಂತ ಇಟ್ಟವಲ್ಲಿ. ಓಕೆ, ಹುಡುಗ ಯಾರು? ನಾನು. ಸೂಪರ್ ಆಗಿದೆ ಕಣ. ಹುಡುಗಿ ಇವಳು ನೈಂಡಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲ ಬಸ್ ಹತ್ತಾಕ್ ನಿಂತಿದ್ಲು ಅಂತ ಹೇಳಕ್ ಬಂದ. ಓಕೆ ನೋಡಮ್ಮ, ನೀನ್ ತಾಯಿ ಚೆನ್ನಾಗಿದ್ದಾರನಪ್ಪ. ಓಕೆ, ಈಗ ಅಕ್ಷತೆ ಕಾಳು ತಗೊಂಡು ಹುಡುಗಿ ಮೂಗ್ ಮುಚ್ಕೊಳಮ್ಮ. ಹುಡುಗಂದು ಏನಾದ್ರು ಮಾತಾಡಿ. ನಾನು ಕೊನೆಯಲ್ಲಿ ಮಾತಾಡ. ಏನಾಯ್ತು ಏನಾಯ್ತು? ಮತ್ತಿನ್ನೇನ್ರಿ ಇಷ್ಟ ಕಟ್ಟೆಗೆ ಮೂಗ್ ಇಟ್ಕೊಂಡ್ರೆ ಉಸಿರು ಕಟ್ಟ ಇನ್ನೇನಾಗುತ್ತೆ? ಈಗ ನಾನು ಮಂತ್ರ ಹೇಳದ ತಕ್ಷಣ ಮಾಮ ಅನ್ಬೇಕು. ಎನರ್ಜಿಯಾಗಿ ಮಾಮ 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 ಅಂತೋಳು. ನಾ ಹೇಳಿಲ್ವ ನಾನು ನೈಂಡಳ್ಳಿ ಹತ್ರ ಸೌತೆಕಾಯಿ ತಿಂತಿದ್ದು ಅಂದೆ ಕಣ. ಓಕೆ, ಈಗ ಹೇಳಮ್ಮ. ಮಾಮ ಮಾಮ ಅಪ್ಪಣ್ಣ ಏನೋ ತೋರ್ಸಕ್ ಟ್ರೈ ಮಾಡ್ತಾ ಇದಾರೆ. ಇರಿ ಶುಗರ್ ಡೌನ್ ಆಗಿದೆ. ಶುಗರ್ ಡೌನ್ ಆಗಿದ್ಯಾ? ಸ್ವಲ್ಪ ಮೇಲೆತ್ತಿ. ಆಗಲ್ವಾ? ಸರಿ. ಈಗ ಏನ್ ಮಾಡೋದು ಡಾಕ್ಟ್ರೆ? ಏನಿಲ್ಲ, ಈ ಬೆಲ್ಲ ತೆಗ್ದು ಅವ್ನ್ ಬಾಯಿಗೆ ಹಾಕ್ಬೇಕು. ಎಲ್ಲ ನನ್ ಬಾಯಿಗೆ ಹಾಕ್ಬಿಟ್ರೆ ನನ್ ತಂಗಿಗೆ ಏನ್ ಹಾಕೋದು? ಬನ್ನಿಲ್ಲಿ, ಈ ಮೊಬೈಲ್ ಸ್ವಲ್ಪ ಚಾರ್ಜ್ಗೆ ಹಾಕಿರಿ ಅಂತ ಹೋಗಿತ್ತೇನೆ ನಿನ್ ಮನೆ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಆಕ್ಚುಲಿ ಈ ಬೊಂಬೆ ಧಾರಿಗಳಾದಂತಹ ನಮ್ಮ ಪುತ್ತೂರಿನ ಟೀಮ್ನವರು ಇವರು. ಈ ನಮ್ಮ ಕಲಾವಿದರು ಈ ವೇದಿಕೆ ಮೇಲೆ ಬಂದ್ರ ಮೇಲೆ ವೇದಿಕೆ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತು. ಸೊ ಜೋರ್ ಚಪ್ಪಾಳೆ ಬರ್ಲಿ ನಮ್ಮ ಈ ಕಲಾವಿದರಿಗೆ. ಸರ್, ನಿಮ್ಮ ಒಂದು ತಂಡದ ಬಗ್ಗೆ ಪರಿಚಯ ಮಾಡ್ಕೊಡಿ. ನಾನು ಭವ್ಯನ ಮಾವ. ಓ, ಅವರ ಅಮ್ಮನ ತಮ್ಮ. ನಾವು ಅಂದ್ರೆ ನಾಟಕದಲ್ಲಿ ಎಲ್ಲ ಮಾಡ್ತಾ ಇದ್ದೇನೆ, ಸಣ್ಣ ಸಣ್ಣ ಪಾತ್ರ ಎಲ್ಲ ಮಾಡ್ತಾ ಇದ್ದೆ. ನಾನು ಸಹ ಇದಕ್ಕೆ 5 ಸಲ ಆಡಿಷನ್ ಕೊಟ್ಟಿದ್ದೇನೆ, ಆದ್ರೆ ಸೆಲೆಕ್ಟ್ ಆಗಲಿಲ್ಲ. ಹಾಗೆ ನಾನು ಮತ್ತೆ ಭವ್ಯನಿಗೆ ಆದ್ರೂ ಅವಳಿಗೆ ಒಳ್ಳೆ ಟ್ಯಾಲೆಂಟ್ ಉಂಟು, ಅವಳಾದ್ರೂ ಮುಂದೆ ಬರಲಿ, ನಮ್ಮ ಬಡತನ ಅವಳಿಗೆ ಅಡ್ಡಿಯಾಗಬಾರ್ದು, ಅವಳ ಪ್ರತಿಭೆಗೆ ಅಡ್ಡಿಯಾಗಬಾರ್ದು ಅಂತೇಳಿ ನಾವು ಅವಳಿಗೆ ಸಪೋರ್ಟ್ ಮಾಡಿದ್ದೇವೆ. ಈಗ ಅವಳಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಜಗ್ಗ ಇದ್ದ ತಂಡ. ಇದು ಯಾರ್ದು? ಶಿವಪ್ರಸಾದ್ ಅವರ ಸಿಸ್ಟರ್ ಇದು. ಹಲೋ, ಸೂಪರ್ ಆಗಿ ಮಾಡಿದ್ರ, ಫನ್ನಿಯಾಗಿ ಕಾಣಿಸಿದಂದ್ರೆ ಆಶಾನೆ. ಆಮೇಲೆ ಕೊನೆಗ್ ಮಾತಾಡ್ತೀನಿ ಅಂತ ಮಾತಾಡಿಲ್ಲ ಸರ್, ಏನಾದ್ರು ಮಾತಾಡಿ. ಕೊನೆಯಲ್ಲಿ ಮಾತಾಡ್ತೀನಿ. ಪುತ್ತೂರಿನ ಕಲಾಸಿರಿ ಜೋಕರ್ಸ್ ತಂಡಕ್ಕೆ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಭವ್ಯ, ನೀನ್ ಇಲ್ಲಿರೋ, ನಿನ್ನ ಜೊತೆ ಮಾತಾಡೋದಿದೆ. ಸೊ ಈಗ ಭವ್ಯನ ಇಷ್ಟು ವಾರದ ಜರ್ನಿ ಹೇಗಿತ್ತು ಅಂತ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ವಿಡಿಯೋ ಪ್ಲೀಸ್. ನೀವು ಮುಂದೆ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ನ ಭವ್ಯ. ನಾನು ಮೂಲತಃ ಪುತ್ತೂರಿನವಳು. ಸಣ್ಣದಿರ್ಬೇಕಾದ್ರೇನೆ ನಮ್ಮ ಅಪ್ಪ ಬಿಟ್ಟು ಹೋದ್ರು. ಹೆಣ್ಮಗ ನೋಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಅಂತೇಳಿ ಎಲ್ರಿಗೂ ಗೊತ್ತಿರುತ್ತೆ. ಸಣ್ಣ ವಯಸ್ಸಿಂದ ನಾನು ದೊಡ್ಡ ಆಗೋ ತನಕ ಆಶ್ರಮದಲ್ಲೇ ಬೆಳೆದಿದ್ದು. ಅಲ್ಲಿ ತುಂಬಾ ಕಲ್ತಿದ್ದೀನಿ ನಾನು. ಯಕ್ಷಗಾನ, ಭರತನಾಟ್ಯ, ನನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಕಲ್ತದ್ದು ನಾನು ಆಶ್ರಮದಲ್ಲೇ. ಭವ್ಯ, ಮತ್ತೆ ಒಂದು ತಂದೆ ಸ್ಥಾನಾಗಿ ನನ್ನನ್ನೊಂದು ಕೇರ್ ಮಾಡ್ಕೊಂಡು ನೋಡ್ಕೊಂಡಿದ್ದೆ ಅಂತ ಹೇಳಿದ್ರೆ ನನ್ನ ಮಾವನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮಗಳು ಏನಾದರೂ ಸಾಧಿಸ್ಬೇಕು ಅನ್ನೋದೇ ಅವ್ರ ಆಸೆ. ಅದಕ್ಕೆ ಅವ್ರ ಆಸೆ ನಾನು ಯಾವತ್ತೂ ನಿರಾಸೆ ಮಾಡಲ್ಲ. ಆಕ್ಟರ್ ಆಗಿ ಅಮ್ಮನ್ನ ಎಲ್ಲ ಕೆಲಸಗಳಿಂದ ಬಿಡಿಸಿ ರಾಣಿ ಥರ ನೋಡ್ಕೊತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅಣ್ಣ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಯಾವಾಗ್ಲೂ ನಮ್ಮ ಜೊತೆ ಇರಿ.
ಯಾವತ್ತು ಅಪ್ಪನ ಥರ ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ತುಂಬ ಕಷ್ಟದಲ್ಲೇ ಬಂದದಕ್ಕೆ ಕಾಮಿಡಿ ಕಿಲಾಡಿ ನನ್ನ ಮಗಳಿಗೊಂದು ಅಷ್ಟು ದೊಡ್ಡ ವೇದಿಕೆಯಲ್ಲಿ ನನ್ನ ಮಗಳೊಂದು ಅವಕಾಶ ಮಾಡ್ಕೊಳ್ಳಿ ಜಿ ಕನ್ನಡಗೆ ನಾನು ಯಾವಾಗಲೂ ಚಿರಋಣಿಯಾಗಿ ಇರ್ತೇನೆ. ಅರೆ ವಾ. ಈ ಭವ್ಯ ಅಳ್ಬೇಡಿ, ಇವತ್ತು ಅವ್ರ ತಾಯಿ ಇಲ್ಲಿ ಬಂದಿದ್ದಾರೆ. ಸೊ ಪ್ಲೀಸ್ ಬನ್ನಿ ಅಮ್ಮ, ಪ್ಲೀಸ್ ಬನ್ನಿ. ನಮಗೆ ದೊಡ್ಡ ಫ್ಯಾಮಿಲಿ ಅಂತ ಯಾರೂ ಇಲ್ಲ. ಅಮ್ಮ, ಮಾವ, ಚಿಕ್ಕಮ್ಮ ಇಷ್ಟೇ ನಮ್ಮದು ಪ್ರಪಂಚ. ಇವರೇ ನನಗೆ ತುಂಬ ಸಪೋರ್ಟಿವ್. ನನಗೆ ಏನಿಷ್ಟ ಅದಕ್ಕೆ ಸಪೋರ್ಟ್ ಮಾಡ್ತಿದ್ರಲ್ಲ, ಅದಕ್ಕೆ ಆ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ವಿಟಿಲಿ ಕೂಡ ಹೇಳಿದ್ರಿ ಅಣ್ಣನ ನೆನಪು ನನಗೆ ತುಂಬಾ ಆಗ್ತಿದೆ ಅಂತ ಹೇಳಿ. ಅಲ್ಲ, ಅಣ್ಣ ಅಂದ್ರೆ ಯಾರು? ನಿಮ್ ತಂದೆ ದೊಡ್ಡ ಹೆಂಡತಿ ಮಗನಾ? ಅಲ್ಲ ಸರ್, ನಿಮ್ಮ ಮಗನೇನಾ? ಸರ್ ಅವ್ರಿಗೆ ಸ್ವಂತ ಮಗನಾ? ನನ್ನ ಮಗನೇ. ಅವ್ರ ತಂದೆ ಹೆಣ್ಣು ಮಗು ಬೇಡ ಅನ್ಬಿಟ್ಟು ತನಗೆ ಹುಟ್ಟಿದಂತಹ ಗಂಡು ಮಗು ಜೊತೆ ಅವರು ಮನೆ ಬಿಟ್ಟು ಹೋಗ್ತಾರೆ ಸರ್. ಈ ತಾಯಿ ಮಗನ ಬಿಟ್ಟು ಮಗಳ ಜೊತೆ ಇದ್ದಾರೆ. ಸೋ ಸಾರಿ. ಬೇಜಾರು ಏನಂತ ಹೇಳಿದ್ರೆ, ಇಲ್ಲಿವರೆಗೂ ಅಣ್ಣನ್ಗೆ ಒಂದು ಸಲ ಕೂಡ ನಾನು ರಾಖಿ ಕಟ್ಟಲೇ ಇಲ್ಲ. 1 ವರ್ಷ ಕೂಡ ಅವಳು. ಎಷ್ಟು ವರ್ಷ ನಿಮ್ಗಿಂತ ದೊಡ್ಡವರು ಅವರು ಭವ್ಯ? ನನ್ಗಿಂತ 2 ವರ್ಷ ದೊಡ್ಡವರು ಮ್ಯಾಮ್. ತಮ್ಮ ಹೆಸರು? ಮೋಹನ್ ಅಂತ. ಮೋಹನ್, ಹೇಳಿ ಭವ್ಯ ನಿಮ್ಮ ತಂಗಿ. ಅದೇ ನನಗೆ ಒಂದು ಮಟ್ಟಕ್ಕೆ ಬುದ್ಧಿ ಅಂತ ಬಂದಮೇಲೆ ನಾನು ನನ್ನ ಜೊತೆ ಅಮ್ಮ ಇರಬೇಕು, ತಂಗಿ ಇರಬೇಕು ಅಂತ ಹೇಳಿ ಬರ್ತಿದ್ದೆ. ನಿಮ್ಮ ತಂದೆ ಅವರ ಇಚ್ಛೆ ಬೇರೆ, ಇನ್ನೊಂದು ಬೇರೆ. ಯು ಆರ್ ಮೇಜರ್. ಬೇಕಾದ್ರೆ ನಿಮ್ಮ ಅಪ್ಪನ ಬುದ್ಧಿ ಹೇಳ್ಬೋದು. ಆ ಸ್ಟೇಜಲ್ಲಿ ನೀವಿದ್ದೀರಿ. ಅವ್ರು ಬರ್ತಾರ ಬರಲ್ವಾ? ಅಟ್ಲೀಸ್ಟ್ ಯು ಶುಡ್ ಲುಕ್ ಆಫ್ಟರ್ ಯುವರ್ ಸಿಸ್ಟರ್ ಅಂಡ್ ಮದರ್. ನನಗೆ ಆಸೆ ಇರೋದು ಕೂಡ ಅದೇ. ಇಲ್ಲ, ಇದೇ ಕೂಡ ಅಲ್ಲ, ಇನ್ಮೇಲೆ ಇರುತ್ತೆ. ಆ ಥರ ನೀವು ಸಂಕಲ್ಪವನ್ನು ಮಾಡಿ. ಅದೇ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದೇ ನನ್ನದು ಆಸೆ. ಆಗತ್ತೆ, ನೀವು ಮನಸ್ಸಿಟ್ರೆ ಆಗುತ್ತೆ. ನಿನ್ನ ಬಹಳ ದಿನಗಳ ಆಸೆ ಅಣ್ಣನಿಗೆ ರಾಖಿ ಕಟ್ಟಬೇಕು ಅಂತ, ಅದು ಈ ವೇದಿಕೆ ಮೇಲೆ ಇಷ್ಟು ಜನರ ಮುಂದೆ ನೆರವೇರುತ್ತೆ. ಜಗ್ಗೇಶ್ ಸರ್ ಅವ್ರ ಕೈಯಾರೇನೆ ತಗೊಂಡ್ಬರ್ತಿದ್ದಾರೆ. ಬರೀ ನಮ್ಮ ಭವ್ಯ ರಾಗಿ ಕಟ್ಟೋದಲ್ಲ, ಈ ಹುಡುಗ ಕೂಡ ನಿಮ್ಮ ಕೈಯಿಂದ ರಾಗಿ ಕಟ್ಟಿಸ್ಬೇಕಣ್ಣ. ಯಾಕಂತಂದ್ರೆ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂತ ಕಟ್ಟಬೇಕು ಅಣ್ಣ.